ಇವತ್ತಿನ ದಿ ಸ್ಟೋರಿಯಲ್ಲಿ ದಾವಣಗೆರೆಯಿಂದ ಹಿಡಿದು ಈ ಕ್ಷಣದವರೆಗೆ ಸಿದ್ದರಾಮಯ್ಯ ಅವರ ರಾಜಕೀಯ ನಡೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಇಬ್ಬರೂ ಕೂಡ ರಾಜಕೀಯದ ದಾಳ ಚೆನ್ನಾಗಿ ಉರುಳಿಸ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಅವರ ದಾಳ ಸ್ವಲ್ಪ ಜಾಸ್ತಿ ಮುಂದಕ್ಕೆ ಹೋಗಿದೆ ಅಂತ ನನಗನ್ನಿಸ್ತಾ ಇದೆ. ನಾನ್ ರಾಜಕೀಯ ಮೇಧಾವಿ ಅಲ್ಲ, ರಾಜಕೀಯದ ಬಗ್ಗೆ ನಾನು ಹೇಳಿದ್ದೇ ನಿಜ ಆಗ್ಬೇಕು ಅಂತಿಲ್ಲ. ಆದ್ರೆ ನಾನ್ ಡಿಕೋಡ್ ಮಾಡಿರೋದನ್ನ ನಿಮ್ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಪಾಯಿಂಟ್ ನಂಬರ್ 1, ಜಮೀರ್ ಅಲ್ಪಸಂಖ್ಯಾತರ ನಾಯಕ ಆಗಿ ಶಾಮನೂರು ಅವರ ನಂತರ ಆ ಕ್ಷೇತ್ರನ ನಮ್ಮ ಅಲ್ಪಸಂಖ್ಯಾತರಿಗೆ ಕೊಡಿಸಬೇಕು ಅನ್ನೋದಕ್ಕೆ ಹೋರಾಟಕ್ಕೆ ಮುಂದಾದ್ರು. ಅದಕ್ಕೆ ಸಿದ್ದರಾಮಯ್ಯ ಅವರ ಕೃಪಾ ಕಟಾಕ್ಷನೂ ಇತ್ತು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಇನ್ನು ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಸಮರ್ಥ್ಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಓಡಾಡಿದ್ರು. ಪ್ರಭಾ ಮಲ್ಲಿಕಾರ್ಜುನ್ ಅವರ ಬೆಂಬಲ, ಒತ್ತಡ ಎಲ್ಲಾನು ಇದ್ದಿದ್ರಿಂದ ಸಮರ್ಥ್ಗೆ ಕೊನೆಯದಾಗಿ ಟಿಕೆಟ್ ಸಿಕ್ತು. ಆಗ ಸಿದ್ದರಾಮಯ್ಯ ಸೈಲೆಂಟ್, ಆದ್ರೆ ಜಮೀರ್ ವೈಲೆಂಟ್ ಆದ್ರು. ಪಾಯಿಂಟ್ ನಂಬರ್ 2, ಪ್ರಚಾರದ ಅಖಾಡದಲ್ಲಿ ಡಿ.ಕೆ. ಶಿವಕುಮಾರ್ ತಮ್ಮ ಪಟಾಲಂನ ಕರೆಸ್ಕೊಂಡ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಸ್ವತಃ ಬಂದು ಕೂತ್ಕೊಂಡ್ರು. 2-3 ದಿನಗಳು ಪ್ರಚಾರ ಮಾಡಿದ್ರು. ಆದ್ರೆ ಇಲ್ಲಿ ಗಮನಿಸಬೇಕಾಗಿರೋ ವಿಷಯ, ಸಿದ್ದರಾಮಯ್ಯ ಅವರ ಎಂದಿನ ಅಗ್ರೆಸಿವ್ನೆಸ್ ಇರಲಿಲ್ಲ. ಆಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯ ಅವರ ಆಪ್ತ ಬಣ ಯಾರೂ ಕಾಣಿಸ್ಕೊಳ್ಳಿಲ್ಲ. ಜಮೀರ್ ಬರ್ತಾರೆ ಅನ್ನೋ ಮಾತನ್ನ ಸಿದ್ದರಾಮಯ್ಯ ಹೇಳಿದ್ದಕ್ಕೆ ಬರೀ 1 ಗಂಟೆ ಕಾಲ ಜಮೀರ್ ಬಂದ್ರು, ಒಂದು ಪತ್ರಿಕಾಗೋಷ್ಠಿಯಲ್ಲಿದ್ರು, ಎದ್ದು ಹೋದ್ರು ಅನ್ನೋದು ಬಿಟ್ರೆ ಪ್ರಚಾರಕ್ಕೆ ಬರಲಿಲ್ಲ. ಸತೀಶ್ ಜಾರಕಿಹೊಳಿ, ಬಿಜೆಪಿ ಕ್ಯಾಂಡಿಡೇಟ್ನ ಸಮುದಾಯಕ್ಕೆ ಸೇರಿದ ಸತೀಶ್ ಜಾರಕಿಹೊಳಿ ಬಾಗಲಕೋಟೆಯಲ್ಲಿ ಕೂತ್ಕೊಂಡ್ರೆ ಹೊರತು ದಾವಣಗೆರೆ ಕಡೆ ಕಾಲಿಡ್ಲಿಲ್ಲ. ಅವರು ಬಂದಿದ್ದಿದ್ರೆ ಒಂದಷ್ಟು ಓಟ್ಸ್ ಕಾಂಗ್ರೆಸ್ಸಿಗೆ ಟರ್ನ್ ಆಗೋ ಚಾನ್ಸಸ್ ಇತ್ತು. ರಾಜಣ್ಣ ಅವರು ಬಂದ್ರ? ಎಚ್.ಸಿ. ಮಹದೇವಪ್ಪ ಅವರು ಬಂದ್ರ? ಇಲ್ಲ. ಬಂದಿದ್ಯಾರು? ಪರಮೇಶ್ವರ್, ಎಚ್.ಎಂ. ರೇವಣ್ಣ ಇವರಿಬ್ಬರೇ ಅಖಾಡಕ್ಕೆ ಬಂದಿದ್ದು ಬಿಟ್ರೆ ಇನ್ಯಾರೂ ಬರಲಿಲ್ಲ. ಸೊ ಗ್ರೌಂಡ್ ಲೆವೆಲ್ನಲ್ಲಿ ಸಿದ್ದರಾಮಯ್ಯ ಅವರ ಬಣದ ಯಾವ ನಾಯಕರು ಪ್ರಚಾರದಲ್ಲಿ ಭಾಗಿಯಾಗಲಿಲ್ಲ. ಸಿದ್ದರಾಮಯ್ಯ ಒಬ್ಬರೇ ಬಂದು 3 ದಿನ ಪ್ರಚಾರದಲ್ಲಿ ಭಾಗಿಯಾಗಿ 2-3 ದಿನ ಅಲ್ಲಿಂದ ವಾಪಸ್ ಹೊರಟರು. ನಂಬರ್ 3, ಸ್ಥಳೀಯ ನಾಯಕರು ಯಾರಿಗೂ ಇದಿಷ್ಟ ಇರಲಿಲ್ಲ. ಪ್ರಭಾ ಮಲ್ಲಿಕಾರ್ಜುನ್ ಅವರ ಒತ್ತಡದಿಂದ ಟಿಕೆಟ್ ಸಿಕ್ತು, ನಮಗ್ ಮಿಸ್ ಆಯಿತು ಅಂತ ಜಬ್ಬಾರ್ ಮನೇಲೇ ಕೂತ್ರು. ನಜೀರ್ ಅಹಮದ್ ವರ್ಕ್ ಮಾಡಲಿಲ್ಲ. ಸೊ ಅಲ್ಲಿನ ಸ್ಥಳೀಯ ನಾಯಕರು ಯಾರೂ ಕೆಲಸ ಮಾಡಲಿಲ್ಲ ಅನ್ನೋದನ್ನ ಇಲ್ಲಿಂದ ಹೋಗಿದ್ದ ನಾಯಕರು ರಿಜ್ವಾನ್ ಅರ್ಷದ್, ಸಲೀಂ ಅವರು ಒಂದು ರಿಪೋರ್ಟ್ ತಯಾರು ಮಾಡಿದ್ರು. ಅದ್ರ ಮೂಲಕ SDPIಗೆ ಸಹಾಯ ಮಾಡಿದ್ರು, ಬಿಜೆಪಿಗೆ ಹೆಲ್ಪ್ ಆಗುವಾಗ ಮಾಡಿದ್ರು ಅಂತ ರಿಪೋರ್ಟ್ ಬರೆದ್ರು. ಡಿ.ಕೆ. ಶಿವಕುಮಾರ್ ಅವರು ಅದರ ಮೇಲೆ ಕ್ರಮ ಆಗಲಿ ಅಂತ ಒತ್ತಡ ಹಾಕಿದ್ರು. ಇನ್ನು ಮತ್ತೊಂದು ಕಡೆ ಪ್ರಭಾ ಮಲ್ಲಿಕಾರ್ಜುನ್ ನನ್ನ ಮಗನ ವಿರುದ್ಧ, ನಮ್ಮ ಕುಟುಂಬದ ವಿರುದ್ಧ ನಿಂತರು, ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಒತ್ತಡ ತಂದ್ರು. ಇದಕ್ಕೆ ಹೆಲ್ಪ್ ಮಾಡಿದ್ದು AICC ಕಾರ್ಯದರ್ಶಿ ಅಭಿಷೇಕ್ ದತ್ತ. ಫೈನಲಿ ಕ್ರಮ ಆಯ್ತು. ಆಗಲೂ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆದ್ರು. ಕೊನೆಗೆ ಜಮೀರ್ ಅವರ ಮೇಲೆ ಕ್ರಮ ಆಗತ್ತೆ ಅಂದಾಗ್ಲೂ ಸಿದ್ದರಾಮಯ್ಯ ಅವರು ಮಾತಾಡ್ಲಿಲ್ಲ. ನಂಬರ್ 4, ಡಿ.ಕೆ. ಶಿವಕುಮಾರ್ ಬಹಳ ದಿನಗಳ ನಂತರ ಒಂದು ಆತುರದ ನಿರ್ಧಾರ ಮಾಡಿದ್ರು ಅಂತ ನನಗನ್ನಿಸ್ತಾ ಇದೆ. ಅವರ ಗೋಲ್ ಕ್ಲಿಯರ್ ಇತ್ತು. ಪಕ್ಷದ ವಿರುದ್ಧ ಯಾರ್ಯಾರು ಕೆಲಸ ಮಾಡಿದ್ರೋ ಅವರ ವಿರುದ್ಧ ಕ್ರಮ ಆಗಬೇಕು, ಈ ಮೂಲಕ ಜಮೀರ್ ಅವ್ರನ್ನ ಹಣಿಬೇಕು, ಅಲ್ಪಸಂಖ್ಯಾತ ಮುಖಂಡ ಅನ್ನೋ ಹೆಸರೇನಿದೆಯಲ್ಲ ಅದು ತನ್ನ ಟೀಮ್ಗೆ ಬರಬೇಕು ಅನ್ನೋದು ಇತ್ತು. ಸ್ಪಷ್ಟವಾಗಿ ಇದರಲ್ಲಿ ಗೊತ್ತಾಗ್ತಾ ಇದೆ. ಆದ್ರೆ ಡಿ.ಕೆ. ಶಿವಕುಮಾರ್ ಒಂದು ಕೆಲಸ ಮಾಡಬಹುದಿತ್ತು. ರಿಪೋರ್ಟ್ ಬಂದು ರಿಸಲ್ಟ್ ಬರೋವರೆಗೂ ಕಾಯಬಹುದಾಗಿತ್ತು. ಕಾದ ಮೇಲೆ ನಿರ್ಧಾರ ತಗೋಬಹುದಾಗಿತ್ತು, ಒಂದು ನೋಟಿಸ್ ಕೊಡಬಹುದಾಗಿತ್ತು. ಯಾವುದೂ ಮಾಡದೆ ಡಿ.ಕೆ. ಶಿವಕುಮಾರ್ ಆತರಕ್ಕೆ ಬಿದ್ರಾ? ವಿ ಡೋಂಟ್ ನೋ. ಪಾಯಿಂಟ್ ನಂಬರ್ 5, ತಮ್ಮ ಬಣದ ನಾಯಕರ ವಿರುದ್ಧನೇ ಕ್ರಮ ಆಗ್ತಾ ಇದೆ, ಆರೋಪ ಬರ್ತಾ ಇದೆ, ಏನೇನೋ ಆಗ್ತಾ ಇದೆ ಅಂದಾಗ್ಲೂ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗಿದ್ದಾರೆ. ಟಗರು ಅಭಿಮಾನಿಗಳಿಗೆ ಒಂದು ಕ್ವಶನ್, ಯಾಕೆ ಸಿದ್ದರಾಮಯ್ಯ ಅವರು ಇಷ್ಟು ಸೈಲೆಂಟ್ ಅಂತ. ಆದ್ರೆ ಸಿದ್ದರಾಮಯ್ಯ ಅವರ ರಾಜಕೀಯ ದಾಳ ಗೊತ್ತಿರೋರು ಗೇಮ್ ಇಸ್ ಇಂಟ್ರೆಸ್ಟಿಂಗ್ ಅಂತ ಇದ್ದಾರೆ. ಯಾವಾಗ ಹಾಗ ಅಂದ್ಕೊಳ್ತಾ ಇರೋವಾಗ್ಲೇ ಸತೀಶ್ ಜಾರಕಿಹೊಳಿ ಅಖಾಡಕ್ಕೆ ಎಂಟ್ರಿ ಕೊಟ್ರು. ಯಾವ ಸತೀಶ್ ಜಾರಕಿಹೊಳಿ ಪ್ರಚಾರಕ್ಕೆ ಬರಲಿಲ್ವೋ, ತಮ್ಮ ಸಮುದಾಯದ ಮತದಾರನ ಓಲೈಕೆ ಮಾಡೋದಕ್ಕೆ ಬರಲಿಲ್ವೋ, ಯಾವ ಸತೀಶ್ ಜಾರಕಿಹೊಳಿ KPCC ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೋ, 2028ರಲ್ಲಿ CM ಸ್ಥಾನನ ಕ್ಲೇಮ್ ಮಾಡ್ತೀನಿ ಅಂತಿದ್ದಾರೋ, ಯಾವ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಅವರಾದ್ಮೇಲೆ ನಾನೇ ಅಹಿಂದ ನಾಯಕ ಅಂತ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೋ ಅವರನ್ನ ಕ್ರೈಸಿಸ್ ಮ್ಯಾನೇಜ್ಮೆಂಟ್ಗೆ ಸಿದ್ದರಾಮಯ್ಯ ಅವರು ಕಳಿಸಿದ್ದಾರೆ. ಈ ಮೂಲಕ ಸಮುದಾಯಕ್ಕೆ ಹೇಳ್ತಾ ಇದ್ದಾರೆ, ಡೋಂಟ್ ವರಿ, ಚಿಲ್, ನಾನು ಇನ್ನೂ ಇದ್ದೀನಿ, ನಾನೆಲ್ಲ ನೋಡ್ಕೊಳ್ತೀನಿ ಅನ್ನೋ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ವಾಟ್ಸ್ ಗೋಯಿಂಗ್ ಆನ್, ಏನಾಗ್ತಾ ಇದೆ? ಅಂಡ್ ಫೈನಲಿ ಪಾಯಿಂಟ್ ನಂಬರ್ 7, ಮೀಸಲಾತಿ ಬಗ್ಗೆ ಇರೋ ಗೊಂದಲಕ್ಕೆ ಇತಿಶ್ರೀ ಹಾಡ್ಬಿಟ್ಟಿದ್ದಾರೆ. ಫೈನಲಿ ಅದಕ್ಕೆ ಪರಿಹಾರನೂ ಕಂಡುಕೊಂಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಈ ಮೂಲಕ ಸೋಷಿಯಲ್ ಇಂಜಿನಿಯರಿಂಗ್ನ ಹರಿಕಾರ ನಾನು ಅನ್ನೋ ಸ್ಪಷ್ಟ ಸಂದೇಶನ ಸಮಾಜಕ್ಕೂ ಕೊಟ್ಟಿದ್ದಾರೆ, ಹೈಕಮಾಂಡ್ಗೂ ಕೊಟ್ಟಿದ್ದಾರೆ, DCM ಡಿ.ಕೆ. ಶಿವಕುಮಾರ್ ಅವರಿಗೂ ತಲುಪಿಸಿದ್ದಾರೆ. ಇಂತಹ ಒಬ್ಬ ಅಹಿಂದ ನಾಯಕನನ್ನ ನೀವು ಮುಟ್ತೀರಾ ಅನ್ನೋ ಪ್ರಶ್ನೆ ಇಂಡೈರೆಕ್ಟ್ ಆಗಿ ಕೇಳಿದ್ದಾರೆ. ಆದರೆ 3 ವರ್ಷದಿಂದ CM ಸ್ಥಾನ ಬದಲಾವಣೆಯಾಗಿಲ್ಲ ಅನ್ನೋ ಫ್ರಸ್ಟ್ರೇಷನ್ನಲ್ಲಿ DCM ಡಿ.ಕೆ. ಶಿವಕುಮಾರ್
ಶಿವಕುಮಾರ್ ಆಗೊಂದ್ಸಲ ಈಗೊಂದ್ಸಲ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ದೆಹಲಿಗೆ ಹೋಗಿದ್ದಾರೆ, ಈಗ ನಾವೇನ್ ಬರೀ ಗಾಳಿ ಕುಡಿಯಕ್ಕೆ ಬಂದಿಲ್ಲ ಅಂತಾನೂ ಹೇಳಿದ್ದಾರೆ. ಆದ್ರೆ ಯಾವುದೇ ಸ್ಟೇಟ್ಮೆಂಟ್ಸ್ ಕೊಡದೆ ಸಿದ್ದರಾಮಯ್ಯ ಅವರು ಗೋಲ್ ಹೊಡೆಯೋ ಪ್ರಯತ್ನ ಮಾಡಿದ್ದಾರೆ. ಇದು ಟಾರ್ಗೆಟೆಡ್ ಏರಿಯಾಗೆ ಹೋಗಿ ತಲುಪುತ್ತಾ ಇಲ್ವಾ ಅನ್ನೋದು ಸದ್ಯಕ್ಕೆ ಇರೋ ಇಂಟ್ರೆಸ್ಟಿಂಗ್ ವಿಷಯ. ಆದ್ರೆ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ತಂತ್ರಗಾರಿಕೆ ಬಗ್ಗೆ ನಿಮ್ಗೇನನ್ಸುತ್ತೆ? ಕಮೆಂಟ್ ಮಾಡಿ.